ವೀಕ್ಷಕರ ಶ್ರೀಲಂಕಾ ಹಾಗೂ ಇಂಡಿಯಾ ನಡುವಿನ ಮೊದಲ ODI ಪಂದ್ಯವು ಅಂತೂ ಇಂತೂ ಡ್ರಾನಲ್ಲಿ ಅಂತ್ಯವಾಯಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ಗೆಲ್ಲುವ ಪಂದ್ಯವನ್ನು ಕೈಬಿಟ್ಟಿತು. ಇನ್ನು ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ಪಡೆಯು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿ ಈ ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡಿತು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರ ಈ ಒಂದು ಪಂದ್ಯವನ್ನು ಗೆಲ್ಲುವ ಚಾನ್ಸ್ 90% ಇತ್ತು. ಆದರೆ ವೀಕ್ಷಕರೇ, ಕೊನೆಯ ಹಂತದಲ್ಲಿ ಟೀಮ್ ಇಂಡಿಯಾ ತಂಡದ ವಿಕೆಟ್ಗಳು ಕಂಟಿನ್ಯೂ ಆಗಿ ಉರುಳುತ್ತಾ ಹೋದವು. ಇನ್ನು ಈ ಒಂದು ಹಂತದಿಂದ ಶ್ರೀಲಂಕಾ ಪಡೆಯು ಮೇಲುಗೈ ಸಾಧಿಸಿ ಈ ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡಿತು. ಹೌದು, ಒಂದು ಸಣ್ಣ ಎಡವಟ್ಟಿನಿಂದ ಪಂದ್ಯವನ್ನು ಸೋಲಬೇಕಾಯಿತು. ಆದರೆ ವೀಕ್ಷಕರೇ, ಇದೀಗ 3 ODI ಸರಣಿಗಳಲ್ಲಿ ಒಂದು ಪಂದ್ಯವು ಡ್ರಾನಲ್ಲಿ ಅಂತ್ಯವಾದರೆ ಹಾಗೆ ಇನ್ನು ಈ ಒಂದು ಸರಣಿಯಲ್ಲಿ 2 ಪಂದ್ಯಗಳು ಬಾಕಿ ಇವೆ. ವೀಕ್ಷಕರೇ, ಇನ್ನು ಈ 2 ಪಂದ್ಯಗಳನ್ನು ಒಂದು ತಂಡವು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳಬಹುದು. ಹಾಗೆ ವೀಕ್ಷಕರೇ, 2 ತಂಡಗಳು ಒಂದೊಂದು ಪಂದ್ಯವನ್ನು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಹಂಚಿಕೊಳ್ಳಬೇಕಾಗುತ್ತದೆ. ಇನ್ನು ಸೆಕೆಂಡ್ ಹೈ ವೋಲ್ಟೇಜ್ ಪಂದ್ಯವು ನಾಳೆಯಿಂದ ಆರಂಭವಾಗಲಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಾಗಿ ಇದೀಗ ರೋಹಿತ್ ಪಡೆಯು ಭರ್ಜರಿಯಾಗಿ ನೆಟ್ ಪ್ರಾಕ್ಟೀಸ್ ಮಾಡುತ್ತಿದ್ದು ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಭಾರತ ತಂಡವು ಗೆಲ್ಲುವ ತವಕದಲ್ಲಿದೆ. ಹೌದು, ಇನ್ನು ಸೆಕೆಂಡ್ ODI ಪಂದ್ಯಕ್ಕೆ ಪ್ರೇಮದಾಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ತಂಡದ ಎಲ್ಲ ಆಟಗಾರರು ಭರ್ಜರಿಯಾಗಿ ಪ್ರಾಕ್ಟೀಸ್ ಮ್ಯಾಚನ್ನು ಆಡಿದರು. ಹೌದು, ಇನ್ನು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ತಂಡದ ಎ ತಂಡದ ಪರ ರೋಹಿತ್ ಶರ್ಮಾ ಅವರು ನಾಯಕನಾಗಿದ್ದರೆ ಇತ್ತ ವೀಕ್ಷಕರೇ ಬಿ ತಂಡದ ಪರ ವಿರಾಟ್ ಕೊಹ್ಲಿ ಅವರು ನಾಯಕನಾಗಿದ್ದರು. ಹೌದು, ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ತಂಡದ ಎ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಬಿ ತಂಡವು 220 ರನ್ಗಳನ್ನು ಕಲೆ ಹಾಕಿದರೆ ವೀಕ್ಷಕರೇ, ಈ ಒಂದು ಗುರಿಯನ್ನು ಎ ತಂಡವು ಕೇವಲ 30 ಓವರ್ಗಳಲ್ಲಿ ಮುಗಿಸಿತು. ಇನ್ನು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಎಲ್ಲ ಸ್ಪಿನ್ನರ್ಗಳೇ ಬೌಲ್ ಮಾಡಿದರು. ಹೌದು, ಮೊದಲ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳು ಸ್ಪಿನ್ ದಾಳಿಗೆ ನಲುಗಿದರು. ಆದರೆ ಇವತ್ತು ನಡೆದಿದ್ದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳು ಬರೀ ಸ್ಪಿನ್ ಬೌಲರ್ಸ್ಗಳನ್ನೇ ಎದುರಿಸಿದರು. ಹೌದು ವೀಕ್ಷಕರೇ, ಇದರ ಮೂಲಕ ಇದೀಗ ಭಾರತ ತಂಡವು 2ನೇ ODI ಪಂದ್ಯವನ್ನು ಗೆಲ್ಲುವ ತವಕದಲ್ಲಿದೆ. ಇನ್ನು 2ನೇ ODI ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಪ್ರಾಬಬಿಲಿಟಿ 76% ಇದ್ದರೆ ಇನ್ನು ತವರು ತಂಡವಾದ ಶ್ರೀಲಂಕಾ ತಂಡದ ವಿನ್ನಿಂಗ್ ಪ್ರಾಬಬಿಲಿಟಿ 24% ಇದೆ. ಹಾಗೆ ಇನ್ನು ನಾಳೆ ಆಡುವಂಥ ಸೆಕೆಂಡ್ ODI ಪಂದ್ಯದಲ್ಲಿ 2 ಬದಲಾವಣೆಗಳು ಆಗಬಹುದು. ಹೌದು ವೀಕ್ಷಕರೇ, ಶಿವಮ್ ದುಬೆ ಅವರ ಜಾಗದಲ್ಲಿ ರಿಯಾನ್ ಪರಾಗ್ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಹೌದು, ಈ ಒಂದು ಪಿಚ್ನಲ್ಲಿ ಸ್ಪಿನ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಕಂಡು ಬರುತ್ತಿದ್ದು ಹಾಗೆ ವೀಕ್ಷಕರೇ, ರಿಯಾನ್ ಪರಾಗ್ ಅವರು ಕೂಡ ಈ ಒಂದು ಪಿಚ್ನಲ್ಲಿ ಸ್ಪಿನ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಅವರ ಜಾಗದಲ್ಲಿ ರಿಷಬ್ ಪಂತ್ ಎಂಟ್ರಿ ಕೊಡಬಹುದು.